HLA-B27 ಪಾಸಿಟಿವ್ ಅಂತ ಒಂದು ಆಟೋ ಇಮ್ಯೂನ್ ಡಿಸ್ಕ್ರಿಟೆಡ್ ಕಂಡೀಷನ್ನ ನೀವು ಕೇಳಿರ್ತೀರಾ. ಅದರಲ್ಲಿ ಏನಾಗುತ್ತೆ, ಸ್ಪೈನು ಇದು ಆಂಕಲೈಸಿಂಗ್ ಸ್ಪಾಂಡಿಲೋಸಿಸ್ ಅಂತ, ಸ್ಪೈನು ಸ್ಟಿಫ್ನೆಸ್ ಬರ್ತಾ ಹೋಗುತ್ತೆ, ಮುಂದ್ಗಡೆ ಬಗ್ಗಕ್ಕಾಗಲ್ಲ ಮತ್ತು ಹಿಂದ್ಗಡೆ ಬಗ್ಗಕ್ಕಾಗಲ್ಲ. ಇದು ಎಗ್ರಿವೇಟೆಡ್ ಕಂಡೀಷನ್ಸಲ್ಲಿ ಈವನ್ ಕೆಳಗಡೆ ಕುತ್ಕೊಳ್ಳೋದು, ಈವನ್ ಬೇಸಿಕ್ ವಾಕಿಂಗು ಮತ್ತು ಮಲ್ಕೊಳ್ಳೋದು ಕೂಡ, ಮಲ್ಕೊಂಡ್ಮೇಲೆ ಪೊಸಿಷನ್ ಚೇಂಜ್ ಮಾಡೋದು ಕೂಡ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಇವರು ಗಂಗಾವತಿಯಿಂದ ಬಂದಿದ್ದರು. ಇವರಿಗೆ HLA-B27 ಪಾಸಿಟಿವ್ ಗೊತ್ತಾಗಿ ಆಲ್ಮೋಸ್ಟ್ ಒಂದು 6 months 8 months ಆಗಿತ್ತು. ಸೊ ಇಲ್ಲಿಗೆ ಬಂದಮೇಲೆ ಒಂದ್ಸರಿ ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ಸ್ ಕೊಟ್ವಿ. ಇದು ಆಲ್ಮೋಸ್ಟ್ ಒಂದು ಎಷ್ಟು % ಕಡಿಮೆ ಇದೆ ಸರ್? 70% ಕಡಿಮೆ ಆಗಿದೆ. ಮೂಮೆಂಟಲ್ಲಿ ಬೆಟರ್ ಅನಿಸ್ತಾ ಇದೆ ನಿಮಗೆ? ಮೂಮೆಂಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಮಲ್ಕೊಂಡಿದ್ದಾಗ ಸ್ವಲ್ಪ ಸ್ಟಿಫ್ನೆಸ್ ಅದಿದೆ. ಓಕೆ. ಸೊ ಮೇನ್ಲಿ ಇದು ಕೆಳಗಡೆ ಮುಂದೆ ಬಗ್ಗೋದು, ಹಿಂದೆ ಮೇಲೆ ಇದು ಮಾಡೋದು, ಅದನ್ನು ಒಂದು ಮಾಡಿ ಕೆಳಗಡೆ ಬನ್ನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಥರ ಮಾಡಿದಾಗ ಮುಂದೆ ಬಗ್ಗೆ ಸರ್, ಮುಂದೆ ಬಗ್ಗೆ ಇಲ್ಲಿ 2 ಲೈನ್ ಹಾಕಿದ್ರೆ ಆ ಲೈನು ಎಲಾಂಗೇಟ್ ಆಗಬೇಕು. ಅಂದರೆ ಇದು ಏನಾಗ್ತಿದೆ, ಲೈಕ್ ಫ್ಲೆಕ್ಸಿಬಿಲಿಟಿ ಬಂದಿದೆ ಅಂತ. ಮತ್ತೆ ಮೇಲೆ ಎತ್ತಿ ಸರ್, ಕೈ ಮೇಲೆ ಎತ್ತಿ, ಕೈ ಎರಡು ಮೇಲೆ ಎತ್ತಿ, ಹಿಂದೆ ಬಗ್ಗೆ ಹಿಂದೆ ಎಸ್. ಸೊ ಈ ಥರ ಮಾಡಿದಾಗ ಆ 2 ಲೈನ್ನ ಡಿಸ್ಟೆನ್ಸಿ ಕಡಿಮೆ ಆಗಬೇಕು. ಸೊ ದಟ್ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್ ಎರಡು ಪ್ರಾಪರ್ ಆಗ್ತಾಯಿದೆ ಅಂತ ಮಲ್ಕೊಂಡು ಬಂದು ಈ ಮಲ್ಕೊಳ್ಳಿ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸು, ಲೈಫ್ ಟೈಮ್ ಮಾಡಬೇಕಾಗಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಬಂದು ಎರಡು ಕಾಲು ಮಡಚಿ, ಇನ್ನೂ ಮಡಚಿ ಫೋಲ್ಡ್ ಮಾಡಿ, ಹಿಂಗೆ ಹಚ್ಕೊಳ್ಳಿ. ಎಸ್, ಈ ಥರ ಮಾಡ್ಬಿಟ್ಟು ರೋಲ್ ಮಾಡಿ ಕೂತ್ಕೋಬೇಕು. ರೋಲ್ ಮಾಡಿ ಎಸ್, ರೋಲ್ ಮಾಡಿ ಕೂತ್ಕೊಳ್ಳಿ, ಜೋರಾಗಿ ಮಾಡಿ. ಹಂಗಲ್ಲ, ಮತ್ತೆ ಕೂತ್ಕೊಂಡು ಮತ್ತೆ ಬನ್ನಿ. ಮತ್ತೆ ಟ್ರೈ ಅದು ಬಂದು ಅದ್ರ ರಿಲೇಟೆಡ್ ಏನಿಲ್ಲ, ಹಿಂದ್ಗಡೆ ಸರಿ ಆಗ್ಬೇಕು. ಹಿಡ್ಕೊಂಡು ಚಕ್ಬಕ್ಲು ಹಾಕೋಬೇಡಿ, ಹಂಗೆ ಕೂತ್ಕೊಳ್ಳಿ. ಎಸ್, ಜಂಪ್, ಎಸ್, ಬಿಡಿ. ಹಂಗೆ ಬನ್ನಿ, ಮಾಡ್ಕೊಳ್ಳಿ. ಎಸ್ ಮಾಡಿ. ಎಸ್, ಇದನ್ನು ಬೆಳಗ್ಗೆ ಒಂದು 40-50, ಸಾಯಂಕಾಲ 40-50 ಕಂಪಲ್ಸರಿ ಮಾಡಬೇಕು. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್. ಈ ಎಕ್ಸರ್ಸೈಸ್ ಮಾತ್ರ ಕಂಪಲ್ಸರಿ ಮಾಡಬೇಕು. ನಮಗೆ ಫ್ಯಾಟಿ ಲಿವರ್ ಇತ್ತು ಅಂತಂದರೆ ಇವರಿಗೆ ಫ್ಯಾಟಿ ಲಿವರ್ದಿಂದ ಸ್ವಲ್ಪ ಅಸಿಡಿಟಿನೆಲ್ಲ ಇರುತ್ತೆ. ಸೊ ಹಂಗಾಗಿ ಮುಂದ್ಗಡೆ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ, ಅದು ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಮೇನ್ಲಿ ನಮಗೆ ಫೋಕಸ್ ಮಾಡಬೇಕಾಗಿರೋದು ಬಂದು ಸ್ಪೈನ್. ಸೊ ಇದು ಲೈಕ್ ಬ್ಯಾಂಬೂ ಸ್ಪೈನ್ ಅಂತ ಕರಿತೀವಿ, ಆ ಥರ ಫ್ಯೂಚರಲ್ಲಿ ಆಗುತ್ತೆ. ಬಟ್ ಇನಿಷಿಯಲಿ ಟ್ರೀಟ್ಮೆಂಟ್ ಇವತ್ತೊಂದು ಆ್ಯಡ್ ಮಾಡ್ತಾ ಇದ್ದೀನಿ. ಕೊಟ್ಟಿರ್ತಕ್ಕಂಥ ಬೇಸಿಕ್ ಮೆಡಿಸಿನ್ಗೆ 70% ಕಡಿಮೆ ಆಗಿದೆ. ನೀವೇನೇನು ಡಯಟ್ ಮಾಡಿಸಿ ಇಲ್ಲಿ ಬಂದಮೇಲೆ ಏನು ಬಿಟ್ಟಿದ್ದೀರಾ? ನೀವು ಅದು ಏನು ಅಡ್ವೈಸ್ ಮಾಡಿ, ನೀವೇನೇನು ಬಿಟ್ಟಿದ್ದೀರಾ ಪ್ರಾಕ್ಟಿಕಲಿ? ಬೇಕರಿ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ, ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಿ. ನಾರ್ಮಲಾಗಿ ಮೈದಾ ಐಟಮ್ ಯಾವುದು ತಿಂತೀವಿ. ಮೇನ್ಲಿ ಈ ಫುಡ್ಸ್ನ ದಯವಿಟ್ಟು ಅವಾಯ್ಡ್ ಮಾಡೋಣ ನೀವು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.